ಅತ್ತೆ ಅಡುಗೆ ಮುಗೀತು, ಮನೆ ಕೆಲಸ ಎಲ್ಲ ಮುಗೀತು. ನಾನೊಂದು 10 ನಿಮಿಷ ಹೋಗಿ ಮೊಬೈಲ್ ನೋಡ್ತೀನಿ. ಈ ಗ್ಯಾಪಲ್ಲಿ ಪಕ್ಕದ ಮನೆಯವ್ರು ಏನಾದರೂ ಬಂದರೆ ಮನೆ ಕೆಲಸ ಎಲ್ಲ ನಾನೇ ಮಾಡಿದೆ, ಬೆಳಗ್ಗೆಯಿಂದ ಮೊಬೈಲ್ ನೋಡ್ತಾ ಕುಂತಾವಳೆ ಅಂತ ಹೇಳ್ಬಿಡಿ, ಮರಿಬೇಡಿ. ಅತ್ತೆ ನಿಮ್ಮ ಮಗ ಹುಟ್ಟಾಗಿಂದ ಎಷ್ಟೆಲ್ಲ ಖರ್ಚು ಮಾಡಿದ್ರಿ, ಹೆಂಗೆಲ್ಲ ಕಷ್ಟಪಟ್ಟು ಸಾಕಿದ್ರಿ ಅಂತ ಹೇಳಲೇ ಇಲ್ಲ. ಹೇಳ್ರಿ, ಫ್ರೀಯಾಗಿದ್ದೀನಿ ಈಗ. ಅತ್ತೆ ನಾನು ನನ್ನ ಮದುವೆ ಆದಾಗಿಂದ ನಿಮ್ಮ ಮಗ ತುಂಬ ಕಷ್ಟಪಡ್ತಿದ್ದಾರಲ್ಲ, ನಿಮ್ಮ ಮಗನ ಬಾಳ್ಗೆ ನಾನು ಅನಿಷ್ಟ ದರಿದ್ರ ಅಂತ ಹೇಳಿ ಅತ್ತೆ. ಅತ್ತೆ ಬೆಳಗ್ಗೆಯಿಂದ ನೀವು ನಮ್ಮ ಅಪ್ಪ ಅಮ್ಮನ ನೆನ್ಸ್ಕೊಂಡೇ ಇಲ್ಲ. ಅದೇ ಏನು ಬುದ್ಧಿ ಕಲಿಸಿದಾರೋ ಏನೋ ಅಂತ ನೆನ್ಸ್ಕೊಳ್ಳಿ ಅತ್ತೆ. ಅವ್ರು ನೆನ್ಸ್ಕೊಂಡಿಲ್ಲ ಅಂದರೆ ನಿಮ್ಮ ತಿಂದು ಜೀರ್ಣನೇ ಆಗಲ್ವಲ್ಲ, ಅದಕ್ಕೆ ನೆನಪಿಸ್ದೆ. ಅತ್ತೆ ಪಾನಿಪುರಿ ತಿಂದು 2 ತಿಂಗಳಾಯಿತು. ಇವತ್ತು ಸಂಜೆ ನಿಮ್ಮ ಮಗನಿಗೆ ಪಾನಿಪುರಿ ಥರ ಕೇಳಿದ್ದೀನಿ. ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೇಳ್ರಿ, ನನ್ನ ಮಗ ಸಂಪಾದನೆ ಮಾಡೋದಲ್ಲೇ ಅವಳು ತಿಂಡಿಗೆ ಆಗೋಯ್ತು ಅಂತ ಮರಿಬೇಡಿ. ಅತ್ತೆ ನಿಮ್ಮ ಮಗ ನಾನು ಲವ್ ಮ್ಯಾರೇಜ್ ಮಾಡ್ಕೊಂಡಿಲ್ಲ ಅಂದಿದ್ರೆ ಅವ್ರಿಗೆ ಎಷ್ಟೆಲ್ಲ ಒಳ್ಳೊಳ್ಳೆ ಸಂಬಂಧ ಬಂದಿತ್ತು, ಅದನ್ನು ಮರ್ತ್ಬಿಟ್ರಿ, ಅದನ್ನು ಹೇಳಿ. ಅತ್ತೆ ಬರೋ ವಾರ ಹಬ್ಬಕ್ಕೆ ನಮ್ಮ ಅಪ್ಪ ಅಮ್ಮನೂ ಬರ್ತಿದ್ದಾರೆ. ಅವ್ರಿಗೆ ಇಂಡೈರೆಕ್ಟಾಗಿ ಹೆಂಗೆಲ್ಲ ಬೈಬೇಕು ಅಂತ ಈಗಲಿಂದನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ.